ಒಂದು ಸಾರಿ ಏನಾಗ್ತದೆ ಅಂದರೆ ಯೇಸು ಸ್ವಾಮಿ ಒಂದು ಕಡೆ ಎಲ್ಲರೂ ಜಮಾ ಮಾಡಿಸ್ತಾನೆ. ಇದು ಏನಂದರೆ ಇದರದ ಹೆಸರು ಪರ್ವತದ ಮೇಲಿನ ಪ್ರಸಂಗ. ಮೇಲೆ ಪ್ರಸಂಗ, ಗುಡ್ಡದ ಮೇಲೆ ಕುಂತು ಹೇಳ್ತಾನೆ ದೇವರ ವಾಕ್ಯ ಯೇಸು ಸ್ವಾಮಿ. ಪರ್ವತ ಪ್ರಸಂಗ ಅಂತ ಇದರ ಹೆಸರು. ಏನಂತಾರೆ? ಪರ್ವತ ಪ್ರಸಂಗ. ಪರ್ವತದ ಮೇಲೆ ಯೇಸು ಸ್ವಾಮಿ ಹೇಳಿದ ಪ್ರಸಂಗ ಅಂದ್ರೆ ಮಾತು, ದೇವರ ವಾಕ್ಯ. ಪ್ರಸಂಗ ಅಂದರೆ ದೇವರು ಹೇಳೋದು ವಾಕ್ಯ. ಪರ್ವತ ಪ್ರಸಂಗ ಹೇಳಿ ಮರ್ತೋಗ್ಬಾರ್ದು. ಓದುವರೇನು ವಾಕ್ಯ? ಒಳ್ಳೆಯ ಸಮರಿಯನು. ಕೇಳಿಸ್ಕೊಂಡಿಯಲ್ಲ ಇವಾಗ? ನಾನು ಇಲ್ಲ ಅನ್ನೋದೇ ಹೇಳ್ತೀಯ, ಯಾವತ್ತೂ ಕೂಡ ಅದೇ ಹೇಳ್ತೀಯ. ಓದುವರೇನು ವಾಕ್ಯ? ಒಳ್ಳೆಯ ಸಮರಿಯನು. ಇವತ್ತದೇನೆಂದರೆ ಪರ್ವತ ಪ್ರಸಂಗ. ಯೇಸು ಸ್ವಾಮಿ ಮಾಡಿದ ಪರ್ವತ ಪ್ರಸಂಗ. ಎಲ್ಲರೂ ಬಂದರು. ಒಂದು ಗುಡ್ಡ ಅಂದಮೇಲೆ ಹಿಂಗೆ ಸ್ಲೋಪ್ ಇರ್ತದಲ್ಲ, ಗುಡ್ಡ ಯಾವಾಗಲೂ ಗುಡ್ಡ ಹಿಂಗೆ ಇರ್ತದಲ್ಲ ಯಾವಾಗಲೂ. ಮೇಲೆ ಸ್ವಾಮಿಯಿಂದ ಕೆಳಗೆ ಜನ ಕುಂತಿದ್ರು. ಯೇಸು ಸ್ವಾಮಿ ಮಾತಾಡ್ತಾರೆ. ಏನು ಮಾತಾಡಿದ ಅಂದರೆ, ಯಾವಾಗ ಮಾತಾಡಿದ್ರು ಕೂಡ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಬಗ್ಗೆ ಹೇಳ್ತಾರೆ, ಮಾತಾಡ್ತಾರೆ. ಯಾವುದ್ರ ಬಗ್ಗೆ? ಪರಲೋಕ ರಾಜ್ಯದ ಬಗ್ಗೆ. ಯೇಸು ಸ್ವಾಮಿ ಗುರಿ ಒಂದೇ, ಆತ ಮಾಡಿದ್ದು 3.5 ವರ್ಷ ಸೇವೆ ಅಷ್ಟೇ. 33.5 ವರ್ಷ ಬದುಕಿದ್ದು. 30 ವರ್ಷ ಏನು ಸೇವೆ ಮಾಡಿಲ್ಲ, ಕೆಲಸ ಮಾಡ್ಕೊಂಡಿದ್ದ. ತಂದೆ ತಾಯಿನ ಅವ್ರನ್ನ ಎಲ್ಲನೂ ಕಾಪಾಡ್ಕೊಂಡು 3.5 ವರ್ಷ ಏನು ಮಾಡಿದ? ಸೇವೆ ಮಾಡಿ, ದೇವರ ಸೇವೆ. ಏನು ಸೇವಪ್ಪ ಅಂದರೆ ಪರಲೋಕ ರಾಜ್ಯದ ತಂದೆ ಸೇವೆ ಮಾಡಿದ. ಪರಲೋಕದ ರಾಜ್ಯಕ್ಕೆ ಎಲ್ಲರೂ ಹೋಗಬೇಕು ಅನ್ನೋದೇ ದೇವರ ಇಚ್ಛೆ ಅಂತೇಳಿ ಜನರಲ್ಲಿದ್ದಾರೆ. ಅಲ್ಲಿವರೆಗೆ ಅಲ್ಲಿ ಪರಲೋಕ ಐತೆ, ದೇವರಿದ್ದಾನೆ ಅಂತ ಯಾರು ಗೊತ್ತಿಲ್ಲ. ಯೇಸು ಸ್ವಾಮಿ ತಿಳಿಸ್ಕೊಟ್ಟ, ಅಲ್ಲಿ ಹೆಂಗಿರ್ತದೆ ಪರಲೋಕ ಅಂದರೆ ಹೆಂಗಿರ್ತದೆ. ಇವತ್ತು ಆ ಸ್ವಾಮಿ ಆವತ್ತು ಹೇಳಿದ್ದೆ ಇವತ್ತು ಕೂಡ ನಾವು ನಡ್ಕೊಳ್ತೀವಿ. ಈಗ ನಾವೆಲ್ಲರೂ ಯಾಕೆ ಸ್ವಾಮಿ ನಂಬಿವೆ ಅಂದರೆ, ನಿಮ್ಮನ್ನು ಯಾರು ನಾಳೆ ಕೇಳ್ತಾರೆ ಯಾಕೆ ಸ್ವಾಮಿ ನಂಬಿರಿ ನೀವು ಅಂದರೆ ಏನು ಹೇಳ್ತೀರಿ? ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ತಾರೆ, ನಮ್ಮ ಪರಲೋಕ ಸಿಗ್ತದೆ, ನಾವು ನರಕಕ್ಕೆ ಹೋಗಲ್ಲ. ಪರಲೋಕಕ್ಕೆ ಹೋಗಲ್ಲ ಅಂದರೆ ಮತ್ತೆ ಎಲ್ಲಿಗೆ ಹೋಗ್ತೀರಿ ಅಂದರೆ ನರಕಕ್ಕೆ ಹೋಗಲ್ಲ ಅಂದರೆ ಮತ್ತೆ ಎಲ್ಲಿಗೆ ಹೋಗ್ತೀರಿ? ಪರಲೋಕ. ಸಿಂಪಲ್, ಹೌದಲ್ಲ? ಹಾಗೆ ಯೇಸು ಸ್ವಾಮಿ ಅವತ್ತು ಮಾತಾಡ್ತಾ ಇದ್ದಾನೆ, ಪರ್ವತದ ಮೇಲೆ ಕುಂತು ಮಾತಾಡ್ತಾ ಇದ್ದಾನೆ. ಪರ್ವತದ ಮೇಲೆ ಬಹಳ ಜನ ಬಂದಿದ್ದರು, ಸಾವಿರಾರು ಮಂದಿ ಬಂದಿದ್ದರು. ಅವತ್ತು ಈ ವಾಕ್ಯ ಹೇಳಿದ ಮೇಲೆ ಅವರೆಲ್ಲರಿಗೂ ಅದ್ಭುತ ಕಾರ್ಯ ಮಾಡಿದ್ರು. 5,000 ಮಂದಿಗೆ ಊಟ ಹಾಕಿದ್ದ. ಎಷ್ಟು? 5 ರೊಟ್ಟಿ 2 ಮೀನು. ಹೇಳ್ರಿ ಎಷ್ಟು? ಅವ್ರ ಶಿಷ್ಯಂದ್ರೆ ಎಷ್ಟು ಮಂದಿ? 12 ಮಂದಿ. ಯಾವತ್ತೂ ಮರಿಬಾರ್ದು. ಯೇಸು ಸ್ವಾಮಿ ಶಿಷ್ಯರು ಎಷ್ಟು ಮಂದಿ? 12 ಜನ. ಆ ವಾಕ್ಯ ಎಲ್ಲ ಹೇಳಿ ಆದಮೇಲೆ ಸ್ವಾಮಿ ಅವೆಲ್ಲರೂ ಬಂದಾರೆ, ಹಾಸ್ಕೊಂಡಿದ್ದಾರೆ. ಅವ್ರಿಗೆ ಏನಾದ್ರು ಊಟ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸರಿ ಕೊಡೋಣ. ಇಲ್ಲಿ ಯಾರ ಹತ್ರ ಆದರೂ ಏನಾದರೂ ಆಹಾರ ಊಟ ತಂದಿದ್ರೆ ಯಾರಾದರೂ? ಯಾರ ಹತ್ರ ಇಲ್ಲ. ಒಬ್ಬ ಕುರಿಕಾಯ ಹುಡುಗ ಇರ್ತಾನಲ್ಲ, ಅವನು ಬುತ್ತಿ ಕಟ್ಕೊಂಡು ಬಂದಿರ್ತಾನೆ, ಕುರಿ ಮೇಯ್ಸೋದು ಬಂದವನು. ಅವನ ಹತ್ರ ಒಂದು 5 ರೊಟ್ಟಿ 2 ಮೀನದವು ಸ್ವಾಮಿ, ತೊಗೊಂಡು ಬಂದಾಗ ಆ ರೊಟ್ಟಿ ಮೀನ ಕೈಯಾಗಿ ಹಿಡ್ಕೊಂಡು ಆಕಾಶದಲ್ಲಿರುವ ಪರಲೋಕದಲ್ಲಿರುವ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡಿ ನಾನು ಎಲ್ಲರಿಗೂ ಹಂಚಿದೆ ಅಂದ. ಎಲ್ಲ 5,000 ಮಂದಿ ತಿಂದು ಇನ್ನೂ 12 ಪುಟ್ಟಿ ಉಳಿದಿದ್ದರು ಅಂತ ಅದ್ಭುತ ಕಾರ್ಯ ಆಯಿತು. ಈ ಪ್ರಸಂಗದಲ್ಲಿ ಏನು ಮಾತಾಡಿದ ಅಂದರೆ ಧನ್ಯತೆಗಳ ಬಗ್ಗೆ ಮಾತಾಡಿದ. ಯಾವುದರ ಬಗ್ಗೆ? ಧನ್ಯತೆ. ಧನ್ಯರು ಯಾರು? ಆಶೀರ್ವಾದ ಹೊಂದಿದವರು ಯಾರು? ಆಶೀರ್ವಾದ ಅಂದರೆ ಏನು? ಧನ್ಯತೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಪ್ರೈಮ್ ಮಿನಿಸ್ಟರ್ ನಮ್ಮ ಮನೆಯಲ್ಲಿ ಬಂದು ಕುಂತಾನಂದ್ರೆ ನಮ್ಗೇನು ಕಡಿಮೆ? ಏನು ಬೇಕಾದ್ರೂ ಬರ್ತಾವೆ. ನಾವು ದೇವರೇ ನಮ್ಮ ಮನೇಲಿ ಇದ್ದಾನಂತಂದರೆ ನಾವು ಏನು ನಮ್ಗೆ ಬೇಕು ಅನ್ನೋ ಮನಸ್ಸಿನಲ್ಲಿ ಊಹೆ ಬಂದರೆ ಸಾಕು, ದೇವರು ಅವೆಲ್ಲ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ. ನಾವು ಶಾಂತಿಯಿಂದ ಇರ್ತೀವಿ, ಸಮಾಧಾನದಿಂದ ಇರ್ತೀವಿ,
ಸಂತೋಷದಿಂದ ಇರ್ತೀವಿ, ಹಸಿವು ಇರೋದಿಲ್ಲ, ದುಃಖ ಇರೋದಿಲ್ಲ, ಬಾಧೆ ಇರೋದಿಲ್ಲ, ವ್ಯಸನ ಇರೋದಿಲ್ಲ, ರೋಗ ಇರೋದಿಲ್ಲ. ದೇವ್ರು ನಮ್ಮ ಹತ್ರ ಇದ್ದಾನೆ ಅಂದರೆ ಇವೆಲ್ಲ ನಮಗೆ ಆಟೋಮೆಟಿಕ್ ಬಂದಿರ್ತವೆ. ಅದಕ್ಕಾಗಿ ನಮ್ಮ ಮನೇಲಿ ಯಾವಾಗಲೂ ದೇವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೇಲಿ ಇರೋ ಸ್ವಾಮಿ ದೇವರೇನು ಹೇಳ್ತಾನೆ, ನಾನು ಈ ಮನೆಯಲ್ಲಿರಲ್ಲ, ಹೃದಯವೆಂಬ ನಿನ್ನಮ್ಮ ಹೃದಯದಲ್ಲಿ ಬಂದಿರ್ತೀನಿ, ವಾಸ ಮಾಡ್ತೀನಿ ಅಂತ ಹೇಳ್ತಾನೆ ದೇವರು. ಅವರೆಲ್ಲ ಹಾಗಾಗಿ ಈಗ ನಮ್ಮ ಎಲ್ಲಿ ಇಲ್ಲಿ ಬರಬೇಕು, ಯೇಸು ಸ್ವಾಮಿ ಮನೆಗೊಬ್ಬನಿಗೆ ಬರಬೇಕಾ? ಮತ್ತು ಯಾರಿಗೆ ಬರಬೇಕು? ನಮ್ಮೆಲ್ಲರಿಗೂ ಬರಬೇಕು. ಪ್ರಪಂಚದಲ್ಲಿರೋ ಎಲ್ಲ ಮಾನವರಿಗೆ, ಮನುಷ್ಯರಿಗೆ ಬೇಕು. ಎಲ್ಲರಿಗೆ ಅದನ್ನು ಆಶೀರ್ವಾದ ಬೇಕು. ಆ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಏನು ಇದು 1-2 ದಿನ 3 ದಿನ ಸೇರೈತೆ ಹೇಳ್ತೇನೆ, ಇನ್ನೊಂದು 2-3 ವಾರ ಹೇಳ್ತೇನೆ ಇದೆ. ಇವತ್ತು ಒಂದು ಮಾತ್ರ ಹೇಳಿ ಮುಗಿಸ್ಬಿಡೋಣ ಬೇಗ. ತಗೊಂಬ ಮತ್ತೆ 5ನೇ ಅಧ್ಯಾಯ ತೆಗೆಯುವ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ಫಸ್ಟಿಂದ ಓದು. 5ನೇ ಅಧ್ಯಾಯ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟದಲ್ಲಿ ಕೂತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಓದು, ಇವೆಲ್ಲ ಓದಿಬಿಡು, ಹೇಳೋದೊಂದೇ ಹೇಳ್ತೀನಿ ನಾನು. ದುಃಖ ಪಡುವವರು ಧನ್ಯರು, ಅವರ ಸಮಾಧಾನ ಹೊಂದುವವರು ಶಾಂತರು ಧನ್ಯರು, ಅವರ ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರು ಧನ್ಯರು, ಅವರ ಕರುಣೆ ಹೊಂದುವವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಅದೇ ಬೇರೆ ಬಿಟ್ಟು ಬಿಡೋದು, ಇನ್ನು ಮುಂದಕ್ಕೆ ಹೋಗು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಸಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಸಾಕು, ಅಲ್ಲಿಗೆ 10 ಓದಿದ್ದೀವಿ. ಎಷ್ಟು ಓದಿದ್ವಿ? 10. ಈಗ ವಿಷಯ ಏನಂದ್ರೆ, ಯೇಸು ಸ್ವಾಮಿ ಗುಡ್ಡ ಮೇಲೆ ಕುಂತಿದ್ದ. ಬೆಟ್ಟ, ಗುಡ್ಡ, ಪರ್ವತ ಎಲ್ಲ ಎತ್ತರದ ಪ್ರದೇಶ ಅಂತ ಒಂದೇ ಅರ್ಥ. ಬೆಟ್ಟ ಅಂದರೆ ಎತ್ತರದಲ್ಲಿರುವಂಥ, ಬೆಟ್ಟದ ಮೇಲಿನ ಪ್ರಸಂಗ ಅಂತಾರೆ, ಪರ್ವತ ಮೇಲಿನ ಪ್ರಸಂಗ ಅಂತಾರೆ. ಅಲ್ಲ, ಯೇಸು ಸ್ವಾಮಿ ಇದಾನಂತ ಜನರಿಗೆ ಗೊತ್ತಾಗ್ಬಿಡ್ತು. ದೇವರು ಯಾವಾಗಲೂ ಎತ್ತರದಲ್ಲಿರ್ತಾನೆ, ಕಡಿಮೆಯಲ್ಲಿರ್ತಾನೆ? ಎತ್ತರದಲ್ಲಿರ್ತಾನೆ ದೇವರು, ಹೌದಲ್ಲ? ಯೇಸು ಮಾತ್ರ ಎಲ್ಲರೂ ಬಂದರು, 1000 ಮಂದಿ ಬಂದ್ಬಿಟ್ರು. ಎಲ್ಲೋ ಕೆಳಗಿದ್ದಾನೆ, ಎಲ್ಲೋ ಮೂಲೆಯಲ್ಲಿದ್ದಾನೆ ಅಂದರೆ ಗೊತ್ತಾಗಲ್ಲ. ಗುಡ್ಡದ ಮೇಲೆ ಕುಂತಾನ ಅಂದರೆ ಜನರಿಗೆ ಗೊತ್ತಾಗ್ಬಿಡ್ತಾವೆ. ಅದು ಬೇರೆ ಪ್ರಸಿದ್ಧಿ ಆಗಿದ್ದ. ಯೇಸು ಹತ್ರ ಹೋದರೆ ನಮಗೆಲ್ಲ ಪ್ರಾರ್ಥನೆ ಮಾಡಿದರೆ ಆರೋಗ್ಯ ಸಿಗ್ತದೆ, ಸ್ವಸ್ಥತೆ ಸಿಗ್ತದೆ, ಶಾಂತಿ ಸಿಗ್ತದೆ, ಸಮಾಧಾನ ಸಿಗ್ತದೆ, ಒಳ್ಳೇದಾಗ್ತದೆ ಅಂದರೆ ಜನರಲ್ಲಿ ಹಬ್ಬಿಬಿಟ್ಟಿತ್ತು. ಹಾಗಾಗಿ ಎಲ್ಲರೂ ಬಂದರು. ಎಲ್ಲರೂ ಕುಂದಿರಿಸಿ ಸ್ವಾಮಿ ಈ 10 ಧನ್ಯತೆಗಳನ್ನು ಹೇಳ್ತಾ ಇದ್ದಾನೆ. ಎಷ್ಟು? 10 ಧನ್ಯತೆಗಳನ್ನು ಹೇಳ್ತಾ ಇದ್ದಾನೆ. ಇದು ಭಾಳ ಇಂಪಾರ್ಟೆಂಟ್, ನೀವು ಕೇಳಿಸ್ಕೋಬೇಕು. ನಿಮಗೆ ಒಳ್ಳೊಳ್ಳೆ ಬೇರೆ ಚರ್ಚ್ಗಳಲ್ಲಿ ಹೇಳಿಲ್ಲ ನಾನು ಇನ್ನೂ ವಾಕ್ಯ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಧನ್ಯರು. ಧನ್ಯತೆ ಬಗ್ಗೆ ಕೇಳಿಸ್ಕೊಳ್ಳೋರು ಧನ್ಯರು. ಅವ್ರಿಗೆ ಧನ್ಯತೆ ಇಲ್ಲ. ದೊಡ್ಡ ಚರ್ಚ್ಗಳಿದ್ದಾವೆ, ಅವ್ರಿಗೆ ಈ ವಾಕ್ಯ ಸಿಕ್ಕಿಲ್ಲ. ಅವ್ರಿಗೆ ನೋಡಿ, ದೇವರು ನಿಮ್ಮನ್ನು ಕನಿಕರಿಸ್ತಾರೆ. ನೀವು ಅಂದರೆ ಅವರೆಲ್ಲರಿಗಿಂತಲೂ ನೀವು ಅಂದರೆ ದೇವ್ರಿಗೆ ಇಷ್ಟ. ಅರ್ಥ ಆಯ್ತಾ? ಈಗ ಸಮಾಧಾನ ಮಾಡುವವರು ಧನ್ಯರು ಅಂತ ಹೇಳ್ತಿದ್ರಲ್ಲಿ, ಅಂದರೆ ಯಾರನ್ನ ಕಷ್ಟದಲ್ಲಿದ್ದವ್ರಿಗೆ ನಾವು ಸಮಾಧಾನ ಪಡಿಸ್ಬೇಕು.
ಇರಲಿ. ಈಗ ನಾನೇನು ಹೇಳ್ತೇನೆಂದರೆ, ಇವಾಗ ಈಗ ದೇವರು ನಿಮ್ಮ ಪರವಾಗಿದ್ದಾನೆ ಎಲ್ಲರಿಗಿಂತಲೂ. ವಾಕ್ಯ ಅಂದರೆ ದೇವರೇ. ದೇವರಂದರೆ ವಾಕ್ಯ. ವಾಕ್ಯ ಏನು ಹೇಳ್ತದೆ ಅಂದರೆ ದೇವರೇನು ಹೇಳ್ತದಾನೆ ಅಂದರೆ ಯೇಸು ಸ್ವಾಮಿ ಏನು ಹೇಳಿದ್ದು ಧನ್ಯತೆಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ನಾವು ಅದರಂತೆ ನಾವು ಜೀವಿಸಬೇಕು, ನೆನೆಸ್ಕೊಳ್ಬೇಕು. ನಾವು ಪ್ರತಿ ಕ್ಷಣದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ವಿಷಯದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ದೇವರು ನಮ್ಗೆ ಏನೇನು ವಾಕ್ಯಗಳಲ್ಲಿ ಹೇಳಿ ಬಲಪಡಿಸಿರ್ತಾರಲ್ಲ ಅದನ್ನು ಜ್ಞಾಪಕ ಮಾಡ್ಕೊಳ್ಬೇಕು ನಾವು. ಹೌದಲ್ಲ? ಧನ್ಯತೆ ಯಾರಿಗುಂಟು ಯಾರಿಗಿಲ್ಲ ಅಂತಾರಲ್ಲ. ಅಂದರೆ ಒಳ್ಳೆತನ, ಆಶೀರ್ವಾದ, ನಮಗೆ ಸುಖ ಜೀವನ ಯಾರು ಕೊಡ್ತಾರೆ? ನಾವು ಸುಖ ಜೀವನ ಹೊಂದ್ಕೊಂಡಿದ್ದೀವಿ ಅಂದರೆ ನಾವು ಧನ್ಯರು. ಎಲ್ಲರಿಗೂ ಸಿಗೋದು, ಕೆಲವ್ರಿಗೆ ಮಾತ್ರ ಸಿಗೋದು. ಹೇಳಿದ್ನಲ್ಲ, ನಮ್ಮ AGM ಸೇವೆಗಳಲ್ಲಿ ಭಾರತ ದೇಶ ಅಲ್ಲ, ನೇಪಾಳ ದೇಶ ಅಲ್ಲ, ಸುಮಾರು ಸಾವಿರ ಮಂದಿ ಇದ್ದಾರೆ. ಆದರೆ ಅವರು ವಾಕ್ಯ ಹೇಳಿಲ್ಲ ನನಗೆ. ಇವತ್ತು ನಿಮ್ಗೆ ಹೇಳ್ಬೇಕನ್ನಿಸ್ತು. ಅದು ಅಮ್ಮ ಹೇಳ್ತಾಳೆ ಅಂದ್ಕೊಂಡಿದ್ದು ನಾನು. ಸರಿ, ನನಗೆ ಹೇಳಂದ್ರು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದೇವ್ರು ನನಗೆ ಹೇಳಿದ್ರೆ ಧನ್ಯತೆ ಬಗ್ಗೆ ಮಾತಾಡಿ ಮಕ್ಕಳನ್ನ ಬಲಪಡಿಸಿ. ವಾಕ್ಯ ಹೇಳೋದು ಯಾಕಂದರೆ ನೀವು ಬಲ ಹೊಂದ್ಕೊಳ್ಬೇಕು. ಏನು ಬಲ ಯಾಕೆ ಹೊಂದ್ಕೊಳ್ತೀರಿ ಅಂದರೆ ನೀವು ಜ್ಞಾನ ಹೊಂದ್ಕೊಳ್ತೀರಿ, ವಾಕ್ಯದ ಜ್ಞಾನ ಹೊಂದ್ಕೊಳ್ತೀರಿ. ವಾಕ್ಯ ಜ್ಞಾನ ನಿಮ್ಮ ದೇಹ, ಶರೀರ, ಪ್ರಾಣಾತ್ಮ ಶರೀರಗಳು ಇರುವಾಗ ನೀವು ಶಾಶ್ವತವಾದ ಧನ್ಯತೆಯನ್ನು ಹೊಂದ್ಕೊಳ್ತೀರಿ. ಅದನ್ನು ನೆನೆಸ್ಕೊಂಡು ನೀವು ಜೀವಿಸಬೇಕು, ದೇವರ ಮಕ್ಕಳಾಗಿ ಇರಬೇಕು. ಮೊದಲನೇ ಮಾತೇನು ಹೇಳಿದ ಇವತ್ತು? ಆತ್ಮ ವಿಷಯ ಏನಮ್ಮ ಕನ್ನಡದಲ್ಲೇನು? ಆತ್ಮದಲ್ಲಿ ಬಡವರಾದರು ಧನ್ಯರು, ಅವರು ಅವರದ್ದು. తెలుగుನಲ್ಲಿ ಹೇಳ್ತದೆ, ఆత్మ విషయమై దీనులైన వారు ధన్యులు, ಪರಲೋಕ ರಾಜ್ಯಂ ವಾರದೆ. ಅಂದರೆ ಆತ್ಮದಲ್ಲಿ ನೀವು ದೀನರಾಗುವುದು, ಅಹಂಕಾರ ಇರಬಾರ್ದು, ಸೊಕ್ಕಿರಬಾರ್ದು, ಗರ್ವ ಇರಬಾರ್ದು, ದುರಂಕಾರ ಇರಬಾರ್ದು. ಅವು ಯಾವಾಗ ಬರ್ತವೆ ಅಂತಂದರೆ ನಮ್ಮಲ್ಲಿ ಸೈತಾನ್ ಒಳಗೆ ಒಪ್ಕೊಂಡಾಗ, ಅಥವಾ ಮೂರ್ಖತ್ವ ಯಾವಾಗ ಬರ್ತದೆ ಅಂತಂದರೆ ಜ್ಞಾನ ಇಲ್ಲದಾಗ. ಜ್ಞಾನ ಸಂಪಾದಿಸ್ಕೋಬೇಕು, ಜ್ಞಾನ. ಮತ್ತು ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಇಲ್ಲ ಅನ್ನೋದಾದರೆ ನೀವೇನು ಮಾಡಬೇಕು? ದೇವರನ್ನು ಕೇಳಬೇಕು. ದೇವರೇ ನನಗೆ ಜ್ಞಾನ ಕೊಡಪ್ಪ. ಏನು ಕೊಡಬೇಕು? ಇವಾಗ ಈಗ ಸಮಯದಲ್ಲಿ ಯೇಸು ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷ ಅಂದರೆ ನಿಮ್ಮ ಎದುರುಗಡೆ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಂಡ್ರೆ ನಿನ್ಗೇನು ಬೇಕು ಮಗಳೇ ಅಂದರೆ ನೀನೇನು ಹೇಳ್ತೀವಿ? ನೀನೇನು ಕೇಳ್ತೀವಿ? ನಾನು ಕೇಳ್ತೀವೋ 10 ಡ್ರೆಸ್ ಬೇಕಂತ ಕೇಳ್ತೀವಿ? ನಾನು ಕೇಳ್ತೀವಲ್ಲ. ರೈಟ್. ಯೇಸು ಕ್ರಿಸ್ತು దేవుడు నీ ముందు నిలబడి నీకేం కావాలని అడిగితే ఏం అడుగుతావు? నేను నీకేం కావాలని అడిగితే ఏం తెలియదు కదా. నువ్వు దేవుని బిడ్డ కావాలా, దేవుని నమ్ముకో, యేసు స్వామిని. దేవుడు నీకు అన్నీ ಅನುಗ್ರಹಿಸ್ತಾನೆ. ಅದೇ ರೀತಿಯಲ್ಲಿ ಮತ್ತು ಅನ್ನಮ್ಮನ ಬಂದು ಯೇಸು ಕೇಳೋದೇ, ಈಗ ಅನ್ನಮ್ಮ ನಿನಗೇನು ಬೇಕು ಅಂತ. ಏನು ಬೇಕಂತಿ? ಒಳ್ಳೆ ಜ್ಞಾನ ಕೊಡ. ಗುಡ್, ಆಮೇನ್. ಹೌದಲ್ಲ? ಜ್ಞಾನ ಯಾಕೆ ಬೇಕು ಅಂದರೆ ಇಲ್ಲಿ ಯಾವ ಜ್ಞಾನ ಅಂತಂದರೆ ಆತ್ಮದ ಜ್ಞಾನ ಕೊಡಬೇಕು. ಆತ್ಮ ವಿಷಯದಲ್ಲಿ ಅಂದರೆ ಮನುಷ್ಯನಿಗೆ ಆತ್ಮ ಇದೆ. ಏನಿದೆ? ಆತ್ಮ ಇದೆ. ಯಾಕೆ ಆತ್ಮ ಇದೆ ಅಂತಂದರೆ ದೇವರು ವಾಕ್ಯ ಹೇಳ್ತದೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಶರೀರದಿಂದ ದೇವ್ರನ್ನ ಆರಾಧನೆ ಮಾಡಬಾರ್ದು. ಅಂದರೆ ಕೆಲವರು ಗುಂಜಿ ಹೊಡಿತಾರೆ, ಹೊರಳ್ತಾರೆ, ಪಲ್ಟಿ ಹೊಡಿತಾರೆ, ಏನೇನೋ ಮಾಡ್ತಾರಲ್ಲ, ಇವೆಲ್ಲ ಮಾಡಬಾರ್ದು. ಇವನ್ನ ಸೇರ್ಕೊಡ್ದು. ಆತ್ಮದಿಂದ ನಾವು ಆರಾಧಿಸ್ಬೇಕು ದೇವರು.
ಶರೀರದಿಂದ ಅಲ್ಲ. ಯಾಕೆ ಆತ್ಮದಿಂದ ಆರಾಧಿಸ್ಬೇಕು ಅಂದರೆ ದೇವರು ಕೂಡ ಆತ್ಮಸ್ವರೂಪನೇ. ಆತನನ್ನು ಆರಾಧಿಸ್ಬೇಕಾದ್ರೆ ನಾವು ಆತ್ಮದಿಂದ, ನಾವು ಸತ್ಯದಿಂದ ಆರಾಧಿಸ್ಬೇಕು. ಹೇಳ್ರಿ, ಹೆಂಗೆ ಆರಾಧಿಸ್ಬೇಕು? ಆತ್ಮದಿಂದ ಸತ್ಯದಿಂದ. ಆತ್ಮದಿಂದ ಸತ್ಯ, ಸತ್ಯಕ್ಕೆ ತಕ್ಕ. ಸತ್ಯ ಏನಿದೆ ನೋಡಿದ್ಯಾ? ಇದು ಒಳ್ಳೇದಲ್ಲ, ಇದೇ ನನಗೆ ಸರಿ ಹೋಗೋದಿಲ್ಲ. ನಿಂಗೆ ಯಾವಾಗ ಜ್ಞಾನ ಬರ್ತದೆ ನಿನಗೆ? ಏನ ಜರ್ಗಪ್ಪ, ಜರ್ಕೋ ಈ ಕಡೆ ಜರ್ಕೋ. కూర్చో మెల్లగా తగిలేను గమ్మని కూర్చో. దేవుని మాట్లాడేటప్పుడు గమ్మని ఉండాలి, వినాల బాగా. జ్ఞానం అది, దేవుని జ్ఞానము. మంచోళ్ళు అవుతారు, విద్యావంతులు బుద్ధివంతులు అవుతారు పిల్లలు. దేవుని వాక్యం చెప్పేటప్పుడు, దేవుని మందిరంలో కూర్చున్నప్పుడు మౌనం కూర్చోవాలి. చేతులు కట్టుకో, చేతులు కట్టుకో. ఒకే చేయి ఉండేది నీకు, రెండు కదా, భద్రంగా కట్టుకో. ఇట్లా నీకు చదువుకోవాలంటే ఏం కావాలా? జ్ఞానం కావాలా, అవునా? ఏం కావాలా చదువుకోవాలంటే? మళ్ళీ జ్ఞానం కావాలంటే దేవుడు కదా ఇవ్వాలా. దేవుని దగ్గర వచ్చినప్పుడు భక్తితో ఉండాల, భక్తి ఉండాల, భయం ఉండాల. అట్లా చేయకూడదు, గలాట చేయకూడదు, అల్లరి చేయకూడదు. కూర్చో, విను, ఏం చెప్తున్నా విను. సరే, ಸತ್ಯ ಅಂದ್ರೇನು? ಸತ್ಯ ಅಂದರೆ ಏನಪ್ಪ ಅಂದರೆ, ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ಹೇಳ್ರಿ, ಯೇಸು ಕ್ರಿಸ್ತನು ಪರಲೋಕ ಬಿಟ್ಟು ಪರಲೋಕದಿಂದ ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಯಾಕೆ ಬಂದ? ಭೂಲೋಕ ಯಾಕೆ ಬಂದರೆ, ಮೂರ್ಖರಾಗಿ, ವಿಷಯಗಳು ಗೊತ್ತಿಲ್ಲದೆ, ಸತ್ಯಗಳು ಗೊತ್ತಿಲ್ಲದೆ, ಕೆಟ್ಟ ಕೆಲಸಗಳು, ಅಪರಾಧಗಳು, ಪಾಪಗಳು ಮಾಡಿ ಅನೇಕ ಮಂದಿ ನಾಶ, ಅನೇಕ ಮಂದಿ ನರಕಕ್ಕೆ ಹೋಗ್ತಾರಲ್ಲ, ಅವ್ರನ್ನ ಕಾಪಾಡಲಿಕ್ಕೆ, ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದು ಮಾನವರ ಪಾಪ ತೆಗೆದು ತನ್ನ ಮೇಲೆ ಹಾಕ್ಕೊಂಡ. ಈಗ ಮನುಷ್ಯರೆಲ್ಲ ಪವಿತ್ರರಾದರು, ಅವ್ರ ಪಾಪ ಎಲ್ಲ ಯೇಸು ಮೇಲೆ ಹೋದ. ಶಿಕ್ಷೆ ಯಾರಿಗೆ ಬರ್ತದೆ ಅಂದರೆ ಪಾಪ ಇದ್ದವ್ರಿಗೆ ಬರ್ತದೆ. ಈಗ ಮನುಷ್ಯರಲ್ಲಿ ಯೇಸು ಕ್ರಿಸ್ತನ ನಂಬಿದವರು, ರಕ್ಷಣೆ ಹೊಂದ್ಕೊಂಡವ್ರು, ಬಾಪ್ತಿಸಮ್ ತೆಗೆದುಕೊಂಡವ್ರಿಗೆ ಅವ್ರ ಪಾಪಗಳೆಲ್ಲ ತೆಗೆದಾದ್ಮೇಲೆ ಅವರು ಪರಿಶುದ್ಧರಾಗ್ಬಿಟ್ರು, ಅವರು ಶಿಕ್ಷೆ ಇಲ್ಲ ಈಗ. ಆದರೆ ಅವ್ರಿಗೆ ಬದಲಾಗಿ ಯೇಸು ಸ್ವಾಮಿ ತನ್ನ ಮೇಲೆ ಹಾಕ್ಕೊಂಡ್ರು ಇದು ಪಾಪ, ಅವ್ರ ಪಾಪ. ಅದು ಯೇಸು ಸ್ವಾಮಿಗೆ ಶಿಕ್ಷೆ ಬಂತು. ಯೇಸು ಸ್ವಾಮಿ ಸಿಲುಬೆಯಲ್ಲಿ ಸತ್ತು ಹೋದ, ಸಮರ್ಪಣೆ ಮಾಡಿ ಸತ್ತು ಉಣಲ್ಪಟ್ಟು ಮೂರನೇ ದಿನ ಪುನರುತ್ಥಾನನಾಗಿ ಬಂದ, ಜೀವಂತವಾಗಿ ಎದ್ದು ಬಂದ, ಸಾವನ್ನು ಗೆದ್ದುಕೊಂಡು ಬಂದ. ಇದು ಸತ್ಯ. ನಾವು ಯೇಸು ಸ್ವಾಮಿ ನಂಬಿದ ಮಕ್ಕಳು ಮೊದಲನೇದಾಗಿ ಏನು ನಂಬಬೇಕು ನಾವು ಅಂದರೆ, ಯೇಸು ಸ್ವಾಮಿ ಸತ್ತು ಹೋಗಿಲ್ಲ, ಅದರರ್ಥ ಎದ್ದು ಬಂದ. ಇವತ್ತು ಕೂಡ ಜೀವಂತವಾಗಿದ್ದಾನೆ, ಜೀವಿಸ್ತಾ ಇದ್ದಾನೆ, ಜೀವಳ ತಂದೆ. ಇದನ್ನು ನಾವು ನಂಬಬೇಕು. ನಾವು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಗೆ ಆತನ ಉತ್ತರ ಕೊಡ್ತಾನೆ. ಉತ್ತರ ಯಾರು ಕೊಡ್ತಾರೆ ಅಂದರೆ, ಉಸಿರಿರೋರು, ಬದುಕಿರೋರು ಕೊಡ್ತಾರೆ. ಸತ್ತವ್ರು ಕೊಡ್ತಾರ? ಇಲ್ಲ. ಮತ್ತು ಯಾರು ಕೊಡ್ತಾರೆ ಅಂದರೆ, ಸ್ವಾಮಿ ಕೊಡ್ತಾನೆ, ಬದುಕಿದ್ದಾನೆ, ಸತ್ತಿಲ್ಲ. ಸತ್ತ ಈ ಲೋಕದಲ್ಲಿ ಭಾಳ ಮಂದಿ ದೇವರು, ನಾನೇ ದೇವರು ಅಂತ ಹೇಳ್ಕೊಂಡವರೆಲ್ಲ ಸತ್ತರು, ಅದರವ್ರು ಎದ್ದು ಬಂದಿಲ್ಲ. ಯೇಸು ಸ್ವಾಮಿ ಸತ್ತು ಸಮಾಧಿ ಮಾಡಲ್ಪಟ್ಟ. ಮೂರನೇ ದಿನ ಎದ್ದು ಬಂದನು, ಜೀವಂತವಾಗಿ, ಸಜೀವನಾಗಿ, ಜೀವಳ ತಂದೆಯಾಗಿ. ಯಾಕೆ ಬಂದ ಅಂದರೆ, ನಮ್ಮೆಲ್ಲರ ಪ್ರಾರ್ಥನೆ ಕೇಳಿಸ್ಕೊಂಡು ಅದಕ್ಕೆ ಸದುತ್ತರವನ್ನು ಕೊಡಲಿಕ್ಕಾಗಿ ಬಂದ. ಇದು ಸತ್ಯ. ಇದನ್ನು ನಾವು ತಿಳ್ಕೊಂಡು, ನಮ್ಮ ಆತ್ಮದಲ್ಲಿ ತಿಳ್ಕೊಂಡು, ಯೇಸು ಕ್ರಿಸ್ತನು ಆತ್ಮ ಸ್ವರೂಪನು. ಎಂಥವನು? ಆತ್ಮ ಸ್ವರೂಪನು. ಆತ್ಮ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಹಾಗಾಗಿ ದೇವರು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ದೇವರು ನೋಡಿದವರು ಯಾರೂ ಇಲ್ಲ ಈ ಲೋಕದಲ್ಲಿ. ಸ್ವರ ಕೇಳಿದ್ದಾರೆ,
ಸ್ವಾಮಿ ಮಾತಾಡಿದ್ದಾನೆ. ಆದರೆ ಆತನನ್ನು ಯೇಸು ಕ್ರಿಸ್ತನಾಗಿದ್ದಾಗ ನೋಡಿದ್ದಾರೆ. ಆದರೆ ಆತ ಪರಲೋಕಕ್ಕೆ ಹೋದ ನಂತರ ನೋಡಿದವರು ಯಾರೂ ಇಲ್ಲ. 2025 ವರ್ಷಗಳಾಯಿತು ಸ್ವಾಮಿ ಪರಲೋಕಕ್ಕೆ ಹೋಗಿ. ಇವತ್ತುವರೆಗೆ ಆತನ ನೋಡಿದವರಿಲ್ಲ. ಆದರೆ ಆತ ಮಾತಾಡಿದ್ದಾನೆ, ದರ್ಶನ ತೋರಿಸಿದ್ದಾನೆ ಬೆಳಕಾಗಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕು ಅಂತ ಹೇಳಿದ್ದಾರೆ, ದೇವರ ವಾಕ್ಯ ಹೇಳಿದ್ದೆ. ಹಾಗಾಗಿ ನಾವೇನಂದರೆ ಇಲ್ಲಿ ಮೊದಲನೇ ಧನ್ಯತೆ ಏನಂದರೆ, ನೀನು ಆತ್ಮ ವಿಷಯವಾಗಿ ದೀನುಲೈನವಾರು, ದೀನತ್ವದಿಂದ ಇರಬೇಕು. ನಾವು ಹೇಗಿರ್ಬೇಕಮ್ಮ? ಆತ್ಮ ವಿಷಯದಲ್ಲಿ ದೀನತೆಯಿಂದಿರಬೇಕು, ತಗ್ಗಿಸಿಕೊಂಡಿರಬೇಕು, ವಿಧೇಯರಾಗಿ ನಮ್ರತೆಯಿಂದ. ಏನೋ ಅಂದರೆ ನನ್ನ ಯಾರೋ ಏನೋ ಅಂತಂದ್ರೆ ಏನಲ್ಲಿ ಇಲ್ಲ ಹಂಗೆ ಅನ್ಬಾರ್ದು. ತಗ್ಗಿಸ್ಕೊ. ಏನಪ್ಪ, ಏನು ನನ್ನಿಂದ ನಿನ್ಗೆ ಏನು ಕಷ್ಟ ಆಯ್ತು, ಏನು ಬೇಕಪ್ಪ, ನಾನು ಏನು ಮಾಡಬೇಕು? ಸಮಾಧಾನವಾಗಿರು, ಎಕ್ಕದಮ್ಮ. ಅದಕ್ಕೆ ಸ್ವಾಮಿ ಹೇಳಿದ, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ಕೊಡು. ಅಂದರೆ ಜಗಳ ಆಡಬೇಡ, ಸಮಾಧಾನವಾಗಿರುವಂಥ ಅರ್ಥ. ಸಮಾಧಾನವಾಗಿರುವಂಥ ಅದರ ಅರ್ಥ. ಹಾಗಾಗಿ ನಾವು ಹೇಗಿರಬೇಕಂತೆ, ದೀನತ್ವದಿಂದ ಇರಬೇಕು. ಇಲ್ಲೇ ನೀವು ದೀನತ್ವದಿಂದ ಇರೋದು. ಮನೆಗೆ ಹೋದ್ರೆ ತಾಯಿ ಕೂದಲು ಮಗಳು ಹಿಡ್ಕೊತಾಳೆ, ಮಗಳು ಕೂದಲು ತಾಯಿ ಹಿಡ್ಕೊತಾಳೆ. ರಪ್ಪ 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 ಅಂತ ತಾಯಿ ಮಗಳಿಗೆ ಹಾಕ್ತಾಳೆ, ಮಗಳು ತಾಯಿಗೆ ಹೊಡಿಲಿಕ್ಕಾಗಲ್ಲ, ತಮ್ಮನಿಗೆ ಹೊಡಿಲಿ. ಹೌದಲ್ಲ? ಜಗಳಗಳು ಕಿರಿಕಿರಿಗಳು ಮನೆಯಲ್ಲಿ ಮಾಡಬಾರದು ಅಂತದೆ ದೇವರ ವಾಕ್ಯ. ಮಕ್ಕಳೇ ಆಗಬಾರ್ದಂತ ದೇವ್ರ ವಾಕ್ಯ. ನಾನೇ ನೋಡಿದ್ದೀನಿ ನಮ್ಮನ್ನು. ಇಲ್ಲಿ ಯಾರನ್ನು ವಿಡಿಯೋ ತೆಗೆದ ನಾನೇನು ಕೊಟ್ಟಾರ ಏನು ನೀವು? ಇದೆಲ್ಲ ನಡೆಯೋದು ಇದೆ ಅಲ್ಲಮ್ಮ. ಸತ್ಯ ದೇವ್ರ ಹಂಗೆ ಹೊರಗೆ ಹಾಕ್ತಾರೆ ನೋಡಿ. ಚಿಕ್ಕದು ಚಿಗುಳ್ಳ ಮಾತುಗಳು ಅಂತ ಹೇಳೋದು ಅರ್ಥ ಆಯ್ತು ನಿನಗೆ? ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ನಾವು. ದೇವ್ರ ಮಕ್ಕಳು, ಅಕ್ಕಪಕ್ಕದ ಮನೆಯವರು, ನಿಮ್ಮ ಮನೆ ಹತ್ರ ಬರೋರು ಹೋಗೋರು ನೋಡಿ ಅವ್ರ ಮನೆಗೆ ಹೋದ್ರೆ ನೋಡಪ್ಪ ಎಷ್ಟು ಶಾಂತವಾಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ. ದೇವ್ರ ಮಕ್ಕಳು ಅಂದ್ರೆ ಹಂಗಿರ್ಬೇಕು ನೋಡಪ್ಪ. ಹೋದರೆ ಮನುಷ್ಯರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವರು, ಏನು ಗೌರವ ಕೊಡ್ತಾರಪ್ಪ ಅವರು, ಏನು ಮಟ್ಟು ಮರ್ಯಾದ ಮನೆಯಲ್ಲಿ ಅಂತ. ಬೇರೆಯವರು ನಮ್ಮನ್ನು, ನಮ್ಮ ಒಳ್ಳೆತನವನ್ನು ಸಾಕ್ಷಿ ಹೇಳಬೇಕು, ಅವರು ಹೇಳಬೇಕು. ಅಂಥ ದೀನತ್ವದಲ್ಲಿ ನಾವಿರಬೇಕು. ಹೌದಮ್ಮ? ಇನ್ನು ಯಾರನ್ನ ಗೇಟ್ದಲ್ಲೇ ಬರ್ತಿದ್ರೆ ಸಾಕು, ಇಲ್ಲಿ ತಗೋ ಶುರು ಮಾಡಿಬಿಡ್ತಾರೆ ಗಂಡ ಹೆಂಡತಿಗಳು. ಜಗಳೋ ಜಗಳ, ಜಗಳೋ ಜಗಳ, ಜಗಳ. ಅವ್ರು ಬರೋವರು ಹಿಂಗೆ ಬರಬಾರ್ದು, ಹಂಗೆ ಹಿಂದಕ್ಕೆ ಓಡೋಗ್ಬಿಡ್ಬೇಕು. ಹೌದಾ? ನಾನು ಅಮ್ಮನ ಕೇಳ್ತಿದ್ದೀನಿ, ಅವರು ಯಾರು ಇದ್ದಾರೆ ಗಂಡ ಹೆಂಡತಿಯವ್ರು ಜಗಳ ಆಡ್ತಾರ ಅಂತ ನಾನು ಕೇಳಿದೆ. ಯಾರನ್ನು ಕೇಳಿದ್ರೆ ನೀವು ಕೇಳಿದಲ್ರಮ್ಮ, ಅವ್ರು ಗಂಡ ಹೆಂಡತಿ ಜಗಳ ಆಡ್ತಾರ ಅಂತ ಕೇಳ್ತಿದ್ದೆ. ಯಾರನ್ನ ನೋಡೋಕ್ಕೇನು ಒಳ್ಳೆಯವ್ರು ಕಾಣಿಸ್ತಾರ, ಒಳ್ಳೆ ಜಗಳ. ಇದು ಮತ್ತೆ ದೀನತ್ವನ ಏಮ್ಮ? ದೀನತ್ವನ. ಎಂಥ ಕಷ್ಟ ಬರಲಿ, ಎಂಥ ಟೆನ್ಷನ್ ಬರಲಿ, ತಲೆ ಕೆಡಿಸ್ಕೋಬಾರ್ದು. ಅದು ಅಂದರೆ ನನ್ನ ದೇವ್ರು ನಮ್ಮನ್ನು ಕಾಪಾಡ್ತಾನೆ, ನನ್ನ ಕಾಪಾಡ್ತಾನೆ, ನನ್ನ ಮಕ್ಕಳು ಕಾಪಾಡ್ತಾನೆ, ನನ್ನ ಅಣ್ಣನ ಕಾಪಾಡ್ತಾನೆ, ನನ್ನ ತಮ್ಮನ ಕಾಪಾಡ್ತಾನೆ. ನನ್ನ ಮಗ ದೂರ ಇದ್ದಾನೆ, ಅವನು ಯಾರಿದ್ದಾರೆ ನಮ್ಮ ಬಂಧು ಬಳಗ ಅಲ್ಲಿ. ವಿಜಯಕುಮಾರ್ನ ಯಾರು ಕಾಪಾಡಬೇಕು? ಏಸಪ್ಪ ತಾನೇ ಕಾಪಾಡಬೇಕು. ದೊಡ್ಡ ನಂಬಿಕೆ ನಿನ್ನಲ್ಲಿ ಇಟ್ಕೋಬೇಕು. ಮನುಷ್ಯನ ಕೇಳಿದ್ರೆ ಯಾರು ನಮ್ಮ ಅಮ್ಮನ ಕೇರ್ ಮಾಡೋರು ಇಲ್ಲ. ಯಾರು ಬದುಕು ಅವ್ರದ್ದೇ ಆಗ್ಬಿಟ್ಟೈತೆ. ಹಾಗೆ ನಾವು ಆತನನ್ನು ಕೇಳಬೇಕು, ದೇವ್ರನ್ನ ಕೇಳಬೇಕು, ಕೇಸಪ್ಪನ ಕೇಳಬೇಕು. ತಂದೆ ತಾಯಿಗಳು ಮಕ್ಕಳ ಸಲುವಾಗಿ ದಿನಾ ಪ್ರಾರ್ಥನೆ ಮಾಡಬೇಕು. ದಿನ ಪ್ರಾರ್ಥನೆ, ಅನುಕೂಲ ಆದರೆ ವಾರಕ್ಕೊಂದ್ಸಲ ಉಪವಾಸ ಕೂಡ ಇರಬೇಕು ಮಕ್ಕಳ ಸಲುವಾಗಿ. ಅದೇ ರೀತಿ ಮಕ್ಕಳು ಕೂಡ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಇರಬೇಕು, ಪ್ರೀತಿ ಇರಬೇಕು, ಅಕ್ಕರೆ ಇರಬೇಕು. ಹೇಳಿದ್ನಲ್ಲ, ನೀನು ಸಣ್ಣ ಕೂಸಿದ್ದಾಗ ನಿನ್ನ ಮೈ ಮೇಲೆ ಇರೋ ಚರ್ಮ ಎಲ್ಲ ಸುಲಿದೋಗ್ಬಿಟ್ಟಿತ್ತು. ನಾವು ಹೋಗಿದ್ದೀವಿ, ಈಗ ಆಸ್ಪತ್ರೆಲಿ ಮಾಮೂಲಿ ಅಡ್ಮಿಟ್ ಆಗ್ತಿರ್ತಾರಲ್ಲ, ಹಂಗೆ ಹೋದಿವಿ ನಾವು ಅಲ್ಲಿಗೆ ನೋಡೋಕ್ಕಂತ. ನಿನ್ನ ಅಲ್ಲಿ ಹೋದ್ಮೇಲೆ ಬಾಳೆ ಎಲೆ ಮೇಲೆ ಮಲಗಿಸಿದ್ದಾರೆ, ಅದು ನೋಡಿ ಕಣ್ಣಾಗ ನೀರು ಬಂದ್ಬಿಟ್ಟು. ಏನಪ್ಪ ಕೂಸು ಮಾಂಸ ಮುದ್ದೆ
ಅವತ್ತು ನಾವು ತೀರ್ಮಾನ ತೊಗೊಂಡ್ವಿ, ಏನು ಈ ಮಗಳು ಉಳಿಬೇಕು, ಈ ಕುಟುಂಬಕ್ಕೆ ದೇವರು ಅದ್ಭುತ ಕಾರ್ಯ ಮಾಡಬೇಕು, ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕಂತೇಳಿ ನನ್ನ ಜೊತೆಯಲ್ಲಿ ಇನ್ನೂ ಇಬ್ಬರು ವ್ಯಕ್ತಿಗಳು ಬಂದಿದ್ದರು. ಅದರಲ್ಲಿ ವಿಶ್ವನಾಥನ ಪಾಸ್ಟರ್ ಬಂದಿದ್ದ. ಆತ ಹೇಳ್ದ, ಅಣ್ಣ ನಾವು ಉಪವಾಸ ಪ್ರಾರ್ಥನೆ ಮಾಡಿ. ಅರೆ ಸಂಬಂಧ ಇಲ್ಲ, ಯಾರೋ ಗೊತ್ತಿಲ್ಲ, ನೀವು ನಾನು ಹಂಗೆ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೀನಲ್ಲ ನೋಡಿ, ಅವನು ಉಪವಾಸ ಪ್ರಾರ್ಥನೆ ಮಾಡ್ಬೋದು. ನನಗೆ ನಾಚಿಕೆ ಬಂದಂಗೆ ಆಯಿತು. ಅರೆ ನಾನು ಮಾಡಬೇಕು, ನಮ್ಮ ವಿಶ್ವಾಸಿಗಳು, ನಮ್ಮ ಸಭೆಯವರು, ನಾನು ಮಾಡಬೇಕು, ನನಗಿಂತ ಮುಂಚೆ ಅವನು ಉಪವಾಸ ಪ್ರಾರ್ಥನೆ ಅಂತಾರಲ್ಲ ಅಂತೇಳಿ ನನಗೂ ಕೂಡ ಭಾರ ಹೆಚ್ಚಾಗಿ ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ. ಇವತ್ತು ನಿನ್ನ ನೋಡ್ತೀವಿ, ನಿನಗೆ ಅವೆಲ್ಲ ಗೊತ್ತಿಲ್ಲಲ್ಲ. ನಿಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಎಷ್ಟು ನೋವು ಅನುಭವಿಸಿದ್ದಾಳೆ, ಎಷ್ಟು ನಿದ್ದೆ ಕಟ್ಟಿದ್ದಾಳೆ ಅಮ್ಮ. ಊಟ ಮಾಡಿಲ್ಲ ಸರಿಯಾಗಿ, 20-21 ದಿನಗಳು ಆಸ್ಪತ್ರೆಯಲ್ಲಿದ್ದಳು. ಮತ್ತು ದೇವರು ಇವತ್ತು ನಿನ್ನ ಕುಂದಿರಿಸಿದ್ದಾನಂದರೆ ದೇವರು ಮಾಡಿರುವ ಧನ್ಯತೆ. ಇದನ್ನು ಧನ್ಯತೆ ಅನ್ನೋದು. ನಿನಗೆ ಗೊತ್ತಿಲ್ಲ ಧನ್ಯತೆ ಬಗ್ಗೆ, ನಿಮ್ಮ ಅಮ್ಮಗೆ ಗೊತ್ತಾಗ್ತದೆ. ಆವಾಗ ಕಳ್ಕೊಳ್ಬೇಕಾದ ಮಗಳು ಇವತ್ತು ಉಳ್ಕೊಂಡಾಗ ಇದು ದೇವರು ಕೊಟ್ಟ ಧನ್ಯತೆ ಅಂತೇಳಿ ದೇವ್ರ ಕೃತಜ್ಞತೆಗಳಿಂದ ಜೀವಿಸಿದರು. ಅದು ದೇವರ ವಾಕ್ಯ. ಇವತ್ತು ಆತ್ಮ ವಿಷಯ, ಬೇರೆಯವರು ಆತ್ಮ ವಿಷಯದಲ್ಲಿ ಸಂಬಂಧಿಗಳಾಗಲ್ಲ. ಅವರು ನಾವು ಯೇಸು ಮಕ್ಕಳು ಮಾತ್ರ ದೇವರ ಆತ್ಮಸ್ವರೂಪನಂತೇಳಿ ನಾವು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆತ್ಮದಲ್ಲಿ ಕೇಳ್ತೀವಿ ನಾವು. ಹಾಗಾಗಿ ಆತ್ಮ ಭಾಳ ಇಂಪಾರ್ಟೆಂಟ್ ನಮಗೆ. ಮತ್ತು ದೇವರು ನಿನ್ನ ಕೋರಿಕೆ ನೀಗಿಸಿದ್ದಾನೆ, ನಿನ್ನ ಮಗಳನ್ನು ಉಳಿಸಿದ್ದಾನೆ. ನೀವು ಅತಿ ಹೆಚ್ಚಾದ ಸಹನೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಮಕ್ಕಳು ದಡ್ತನದಿಂದ, ಮೂರ್ಖತ್ವದಿಂದ, ಜ್ಞಾನ ಇಲ್ಲದದಿಂದ ಕಷ್ಟ ಕೊಡ್ತಾರೆ, ನೋವು ಕೊಡ್ತಾರೆ. ಆದರೆ ನೀವು ಸಂಭಾಳಿಸ್ಕೊಂಡು ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಜ್ಞಾನ ಕೊಡಪ್ಪ ಅವರಿಗೆ ಅಂತೇಳಿ ಕೊಡ್ತಾನೆ ಸ್ವಾಮಿ. ನೀನು ಕೇಳು, ನಾನು ಕೊಡ್ತೀನಿ ಅಂದಿದ್ದಾನೆ ಸ್ವಾಮಿ. ಏನಂದಿದ್ದಾನೆ? ಕೇಳು ಕೊಡ್ತೀನಿ ಅಂದಿದ್ದಾನೆ. ಇದೇ ಮತ್ತಾಯ 7:7 ಹೇಳ್ತಾನೆ, ಯೇಸುವಿನ ನಾಮದಲ್ಲಿ ನಿಮಗೇನು ಬೇಕೋ ಬೇಡಿಕೊಳ್ಳಿರಿ, ನಾನು ಅದನ್ನು ಕೊಡುತ್ತೇನೆ ಅಂದಿದ್ದಾನೆ ಸ್ವಾಮಿ. 7:7 ಓದು. ಮತ್ತೆ ಬರ್ತದೆ 7ನೇ ಅಧ್ಯಾಯ 7ನೇ ವಚನ. ಏನಂತೆ? ಸುಮ್ಮನೆ ದೊರೆಯಂಗಿಲ್ಲ. ಸ್ವಾಮಿದ ಹತ್ರ ಬಂದಾಗ ನೀವು ಬೇಡಬೇಕು, ಅಂದರೆ ಕೇಳ್ಕೊಳ್ಬೇಕು. ಕೇಳಿದರೆ ಕೊಡ್ತಾನೆ ಅಂತ. ನೀವು ಕೇಳಿದ್ರೆ ಕೂಡ ಕೊಡ್ತಾನೆ, ಕೇಳೋಕ್ಕೆ ಮುಂಚೆನೇ ಕೊಡ್ತಾನೆ. ಆದರೆ ನಿನ್ನ ಹೃದಯ ಪರೀಕ್ಷೆ ಇದು, ನಿನ್ನ ಆತ್ಮ ಪರೀಕ್ಷೆ. ನೀವು ದೇವ್ರು ಕೇಳಬೇಕು, ದೇವ್ರು ಕೊಡ್ತಾನೆ, ಅಪ್ಪದೇ ಕೊಡ್ತಾನೆ. ನಾನು ದೇವ್ರು ಕೇಳಿದ್ರೆ ಕೊಡ್ತಾನ ಅನ್ನೋ ವಾಕ್ಯ ಗೊತ್ತಿರಬೇಕು, ಆ ಜ್ಞಾನ ಇರಬೇಕು. ನಿಮಗೆ ಕೇಳಿದ್ರೆ ಕೊಡ್ತಾನೆ ಅಂತೇಳಿ. ಒಂದನೇದು ಕೇಳಿರಿ, ಬೇಡಿಕೊಳ್ಳಿರಿ, ಓದೋದು, ಹುಡುಕಿರಿ, ಸಿಕ್ಕುವುದು. ದೇವರಲ್ಲಿದ್ದಾನೆ, ಮನೆಯಲ್ಲಿದ್ದಾನೆ ಅಂತ ಮನೆಯಲ್ಲಿ ಕುಂತರೆ ದೇವರ ಸಾಧ್ಯ ಇಲ್ಲ. ದೇವರು ನಿಮ್ಮ ಹತ್ರ ಬರಬೇಕು, ನೀವು ದೇವ್ರ ಹತ್ರ ಹೋಗ್ಬೇಕು. ಆಮೇಲೆ ಮೂರನೇದು ತಟ್ಟಬೇಕು. ಸ್ವಾಮಿನ ಬಾಗಿಲು ತಟ್ಟಬೇಕು. ಸ್ವಾಮಿ ಹೇಳ್ತಾನೆ, 3ನೇ ಅಧ್ಯಾಯ 20ನೇ ವಚನ ಅನ್ಕೋತದೆ ಪ್ರಕಟಣೆಯಲ್ಲಿ, ನಾನು ಬಾಗಿಲ ಹತ್ರ ಬಂದು ತಟ್ಟುತ್ತಾ ಇದ್ದೀನಿ, ಯಾವನಾದರೂ ಬಾಗಿಲ ತೆಗೆದರೆ ನಾನು ಒಳಗೆ ಬರುತ್ತೇನೆ. ಅಂದರೆ ಮನೆ ಕದ ಅಲ್ಲ, ಮನೆ ಬಾಗಿಲಲ್ಲ, ಹೃದಯದ ಬಾಗಿಲು. ದೇವರು ಇಲ್ಲಿ ವಾಸ ಮಾಡಲಿಕ್ಕೆ ಸಿದ್ಧನಾಗಿದೆ, ನೀನೇ ಸ್ವಾಮಿನ ಕರ್ಕೊಳ್ಳಿ. ಹಾಗೆ ಇವತ್ತು ದೇವರೇನು ಹೇಳ್ತದೆ ಅಂದರೆ, ಆತ್ಮ ವಿಷಯವಾಗಿ ದೀನರಾದವರು ಧನ್ಯರು, ಪರಲೋಕ ರಾಜ್ಯ ಅವರಿಗೆ. ಆ ಥರ ನಾವು ಜೀವಿಸಿದರೆ, ತಗ್ಗಿಸ್ಕೊಂಡು ನಾವು ಕಟ್ಟು ಭಾಷೆ ಮಾತಾಡದ ಹಾಗೆ ಒಳ್ಳೆಯವರಾಗಿ, ಎಷ್ಟೇ ಕಷ್ಟ ಬರಲಿ ಒಳ್ಳೆತನ ಬಿಡಬಾರ್ದು. ಸಿಟ್ಟು ಮಾಡಿಕೊಂಡು ದೇವ್ರ ವಿರುದ್ಧವಾಗಿ ಹೋಗು. ಒಂದೇ ಕ್ಷಣದಲ್ಲಿ ಆಡಬಾರ್ದು ಮಾತು ಆಡಿಬಿಟ್ರೆ ಹೋಯ್ತು ನಿಂದು. ಇಷ್ಟು ದಿನ ಚೆನ್ನಾಗಿ ಒಳ್ಳೆ ಬಾಯಿ ಕಟ್ಕೊಂಡು ಕಂಟ್ರೋಲ್ನಲ್ಲಿ ಬಂದವರು 1 ನಿಮಿಷದಲ್ಲಿ ಕೆಟ್ಟವ್ರ ದೇವರಿಗೆ. ಆ ಥರ ಆಗಬಾರ್ದು.
ನಮ್ಮ ಸಹನೆ ಕಳ್ಕೊಳ್ಬಾರ್ದು. ನಾವು ಸೈರಣೆ ಅಂತಾರೆ ಕನ್ನಡ, ಸಹನೆ ತಾಳ್ಮೆ ಅದಿರಬೇಕು, ತಾಳ್ಕೊಂಡಿರ್ಬೇಕು. ಹಾಗೆ ನಾವು ಬದುಕೋದಾದರೆ, ದೀನತ್ವದಲ್ಲಿದ್ದರೆ ಪರಲೋಕ ರಾಜ್ಯ ಸಿಗ್ತದಂತೆ ಸ್ವಾಮಿ. ಎಷ್ಟು ದೊಡ್ಡ ಧನ್ಯತೆ ನೋಡಿ. ಎಲ್ಲರಿಗೂ ಪರಲೋಕ ರಾಜ್ಯ ಸಿಗಲ್ಲ. ನೋಡೋಕೆ ಅವರಲ್ಲಿ ಎಷ್ಟು ತಪ್ಪುಗಳಿದಾವೋ, ಎಷ್ಟು ಅಪರಾಧಗಳಿದಾವೋ, ಎಷ್ಟು ಪಾಪಗಳಿದಾವೋ ಮನುಷ್ಯರಿಗೆ ಗೊತ್ತಾಗಲ್ಲ ಒಂದೊಂದು ಸಾರಿ. ಇವರು ತಿಳ್ಕೊಂಡು ಅದಂತೆ ಯಾರು ಜೀವಿಸ್ತಾರಲ್ಲ ಅವ್ರು ಪರಲೋಕ ರಾಜ್ಯ. ಅಂದರೆ ನಾವು ಗ್ಯಾರಂಟಿ ಕೊಟ್ಟಂಗೆ ದೇವರು. ಮತ್ತು ನೀವು ಪರಲೋಕ ಬೇಕಾ ಬೇಡ, ಬೇಕಾ ಬೇಡ, ಬೇಕಾ ಬೇಡ, ಬೇಕು ಅನ್ನೋದಾದರೆ ದೇವರ ವಾಕ್ಯ ಹೇಳ್ತದೆ. ಆತ್ಮ ವಿಷಯದಲ್ಲಿ ನಾವು ದೀನರಾಗಿದ್ದರೆ ಪರಲೋಕ ರಾಜ್ಯ ನಾವು ಗ್ಯಾರಂಟಿ ಸಿಗ್ತದ ಅಂತ ದೇವರೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಂಥ ಧನ್ಯತೆ ಪರಿಶುದ್ಧಾತ್ಮ ದೇವರು ನಿನಗೆ, ನನಗೆ, ನಮಗೆ, ಮಾನವರಿಗೆ ಕೊಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರು ನಾವು ಪರಲೋಕ ರಾಜ್ಯದ ಬಾಗಿಲನ್ನು ತಟ್ಟುವುದಕ್ಕೆ ತಗ್ಗಿಸಿಕೊಂಡಿರಬೇಕು, ನೀತಿವಂತರಾಗಿರಬೇಕು, ಪರಿಶುದ್ಧರಾಗಿರಬೇಕು. ಆಗ ಪರಲೋಕ ರಾಜ್ಯವು ನಮ್ಮದು. ಅದೇ ರೀತಿ ಯೇಸು ಸ್ವಾಮಿ ನಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ನಾವು ನಮ್ಮ ಹೃದಯವನ್ನು ತೆರೆದು ಶುದ್ಧವಾಗಿಟ್ಟುಕೊಂಡಿದ್ದರೆ ನಮ್ಮೊಳಗೆ ಯೇಸು ಸ್ವಾಮಿ ಬರ್ತಾನೆ, ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ಮತ್ತು ಅಯ್ಯೋನವರನ್ನು ಆಶೀರ್ವದಿಸಲಿ. ನಾವು ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಬೇಕು, ಕೈಗಳನ್ನು ಮೇಲಕ್ಕೆತ್ತಿ ದೇವರನ್ನು ನಾವು ನಮ್ಮ ಪ್ರಾಣಾತ್ಮ ಶರೀರಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ. ವಂದನೆ ಸ್ವಾಮಿ, ವಂದನೆ, ವಂದನೆ, ವಂದನೆ ಅಪ್ಪ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವ, ನಿನಗೆ ವಂದನೆ ಸ್ವಾಮಿ. ಪರಲೋಕದಿಂದ ನಮ್ಮನ್ನು ನೋಡುವ, ನಮ್ಮ ಮಾತುಗಳನ್ನು ಕೇಳುವ ಆತನು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ. ನಿನ್ನ ಆಶೀರ್ವಾದ, ಅನುಗ್ರಹ, ದಯೆ, ಕರುಣೆ, ಕೃಪೆಗಳಿಂದ ನಮ್ಮನ್ನು ತುಂಬಿಸಿ ನಡೆಸಪ್ಪ. ವಿಶೇಷವಾಗಿ ಈ ದಿನ, ಈ ಸಮಯದಲ್ಲಿ ಅಪ್ಪ, ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಿರುವ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರ ಕುಟುಂಬಗಳನ್ನು ಆಶೀರ್ವದಿಸು. ಅವರು ಮಾಡುವ ಕೆಲಸ ಕಾರ್ಯ ಉದ್ಯೋಗಗಳನ್ನು ಆಶೀರ್ವದಿಸು. ಆರ್ಥಿಕವಾಗಿ ಅಭಿವೃದ್ಧಿ, ಸಮೃದ್ಧಿ ಕೊಡು. ಆತ್ಮಿಕವಾಗಿಯೂ ಅಪ್ಪ, ನಿನ್ನ ವಾಕ್ಯದ ಭಯಭಕ್ತಿಯಲ್ಲಿ ದಿನದಿನಕ್ಕೂ ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಇರುವಂತೆ ಸಹಾಯ ಮಾಡಪ್ಪ ತಂದೆ. ನಿನಗೆ ಸ್ತೋತ್ರ. ಮತ್ತು ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳಿಗಾಗಿ, ಯವನಸ್ಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಬರುವ ತಿಂಗಳಿರುವಂಥ ಎಲ್ಲ ವಾರ್ಷಿಕ ಪರೀಕ್ಷೆಗಳಲ್ಲಿ ಮಕ್ಕಳನ್ನು ನೀನು ಮುಟ್ಟು ಕಾಪಾಡು ತಂದೆ. ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್ಯ, ಆರೋಗ್ಯ, ಬಲವನ್ನು ಕೊಟ್ಟು ನಡೆಸಪ್ಪ. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಿ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಅಪ್ಪ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಏಸಪ್ಪ ನಿನಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ ಇರುವಂತೆ ನೀನು ಸಹಾಯ ಮಾಡಪ್ಪ. ಯಾವುದೇ ರೀತಿಯಲ್ಲಿ ಕೆಟ್ಟ ಸಹವಾಸಗಳಿಗೆ, ಕೆಟ್ಟ ಚಟಗಳಿಗೆ ಬಲಿಯಾಗಿ ಹೋಗದಂತೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಪ್ಪ. ಬರದೇ ಇರುವವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ನಿನಗೆ ಸ್ತೋತ್ರ. ದೀನದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇದೀಗ ನಿನ್ನ ವಾಕ್ಯೋಪದೇಶ ಮಾಡಿದಂಥ ನಿನ್ನ ದಾಸನು ನಾಮದೇವನವರನ್ನು ಮುಟ್ಟು ಸ್ವಾಮಿ. ಆಶೀರ್ವದಿಸು, ಅಭಿಷೇಕಿಸಪ್ಪ. ಆಯುಷ್ಯ, ಆರೋಗ್ಯ, ಬಲ ಕೊಟ್ಟು ನಡೆಸು ಸ್ವಾಮಿ. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಅಭಿಷೇಕದಿಂದ ತುಂಬಿಸಪ್ಪ. ಅಪ್ಪ ತಂದೆ, ನೀನು ಆಯುಷ್ಯ, ಆರೋಗ್ಯ ಕೊಟ್ಟು ನಡೆಸು. ಸತ್ಯವೇದ ಬೈಬಲಿನ ವಾಕ್ಯಗಳ ಗೂಢಾರ್ಥಗಳಿಂದ ತುಂಬಿಸಿ ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ಸಹಾಯ ಮಾಡಪ್ಪ. ಅಯ್ಯ, ಮತ್ತು ಈ ಸಮಯದಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಅನಾರೋಗ್ಯದಲ್ಲಿರುವವರು, ಆಸ್ಪತ್ರೆಗಳಲ್ಲಿರುವವರು ಪ್ರತಿಯೊಬ್ಬರನ್ನು, ಸೇವಕರು, ವಿಶ್ವಾಸಿಗಳು, ಸೇವಕರ ಮಕ್ಕಳು, ವಿಶ್ವಾಸಿಗಳ ಮಕ್ಕಳು, ಯಾರೇ ಅನಾರೋಗ್ಯದಲ್ಲಿದ್ದರೂ ಪ್ರತಿಯೊಬ್ಬರನ್ನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ. ಯಾಕೋಬ 5:15 ವಾಕ್ಯ ಹೇಳುವ ಪ್ರಕಾರ ಅಪ್ಪ ತಂದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುವುದು ಎಂದು ನಿನ್ನ ವಾಕ್ಯ ಹೇಳುವಂತೆ ಪ್ರತಿಯೊಬ್ಬರಿಗೆ ನಿನ್ನ ರಕ್ಷಣೆ ನೀಡಿ ಕಾಯ್ದು ಕಾಪಾಡಿ ನಡೆಸಪ್ಪ ತಂದೆ. ನಿನಗೆ ಸ್ತೋತ್ರ ಅಯ್ಯ. ಮತ್ತು ವಿಶೇಷವಾಗಿ 26ನೇ ತಾರೀಕು ಸೋಮಲಾಪುರ ಗ್ರಾಮದಲ್ಲಿ ನಡೆಯುವಂಥ ವಾರ್ಷಿಕೋತ್ಸವವನ್ನು ಹೌದಪ್ಪ, ನಮ್ಮ AGM ಸಂಸ್ಥೆಯು 35 ವರ್ಷಗಳು ನಿನ್ನ ಸೇವೆಯಲ್ಲಿ ಇರುವಾಗ ಅಪ್ಪ, ಈ ಒಂದು 35ನೇ ವರ್ಷದ ನಮ್ಮ AGMನ ವಾರ್ಷಿಕೋತ್ಸವವನ್ನು ನೀನು ಸಂತೋಷವಾಗಿ, ಸಮಾಧಾನವಾಗಿ, ಸಂಭ್ರಮದಿಂದ ಆಚರಿಸಿಕೊಳ್ಳುವಂತೆ ಸಹಾಯ ಮಾಡಪ್ಪ. ಯಾವುದೇ ಅಡ್ಡಿ ಆತಂಕಗಳಾಗದಂತೆ ಕಾಯ್ದು ಕಾಪಾಡಿ ನಡೆಸು ಸ್ವಾಮಿ. ವಾಕ್ಯೋಪದೇಶಕರಾಗಿ ಬರುವಂಥ ದಾವಣಗೆರೆಯ ಜಾಕೋಬಯ್ಯನವರನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೇವಪ್ಪ.
ಅಯ್ಯನವರು ಕೂಡ ಅನಾರೋಗ್ಯದಲ್ಲಿ ಬಲಹೀನತೆಯಲ್ಲಿರುವಾಗ ಅವರನ್ನು ಮುಟ್ಟು ಸ್ವಸ್ಥಗೊಳಿಸು. ಮತ್ತು ಆ ದಿನ 26ನೇ ತಾರೀಕಿನ ದಿನ ಅಪ್ಪ ಸುರಕ್ಷಿತವಾಗಿ ಅವರು ದಾವಣಗೆರೆಯಿಂದ ಸೋಮಲಾಪುರಕ್ಕೆ ಬಂದು ಹೋಗುವಂತೆ ಸಹಾಯ ಮಾಡು ಅಪ್ಪ. ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಯುವಂಥ ಮಹಾಪಾದ ತೆರವಲ್ಲಿ ನಡೆಯುವಂಥ ಅಪ್ಪ ತಂದೆ ಶಾರೋನ್ ಸಭೆ 50ನೇ ವಾರ್ಷಿಕೋತ್ಸವವನ್ನು ಆಶೀರ್ವದಿಸಪ್ಪ. KG ರಾವ್ ಅಯ್ಯನವರನ್ನು, ಅವರ ಕುಟುಂಬ, ಅವರ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ಸ್ನೇಹಿತರು, ಶಾರೋನ್ ಸಭೆಯನ್ನು, ಅವರ ಸೇವಕರನ್ನು ಮತ್ತು ಅವರ ವಿಶ್ವಾಸಿಗಳನ್ನು ಆಶೀರ್ವದಿಸಪ್ಪ. ಆ ಒಂದು ವಾರ್ಷಿಕೋತ್ಸವ ಕೂಡ ಸಂತೋಷ ಸಂಭ್ರಮದಿಂದ ಆಚರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ತಂದೆ. ಅಯ್ಯ, ಮತ್ತು ದೀನದಾಸರಾದ ನಾವು ತಂದೆ ಏಪ್ರಿಲ್ ತಿಂಗಳಲ್ಲಿ ಗೋವಾಗೆ ಮತ್ತು ಬಿಹಾರ್ಗೆ ಸೇವೆ ನಿಮಿತ್ತವಾಗಿ ಹೋಗುವಾಗಲೂ ಬರುವಾಗಲೂ ನಮ್ಮೆಲ್ಲ ಪ್ರಯಾಣಗಳಲ್ಲಿ ಜೊತೆ ಇದ್ದು ಕಾಯ್ದು ಕಾಪಾಡು. ಆಯುಷ್ಯ ಆರೋಗ್ಯ ಬಲ ಕೊಟ್ಟು ಆತ್ಮದೇವ, ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಿ ನಿಮ್ಮ ಸೇವೆಯಲ್ಲಿ ಅಪ್ಪ ದೀನದಾಸರಾದ ನಮ್ಮನ್ನು ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅಪ್ಪ ಇನ್ನೂ ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಮತ್ತು ವಿಶೇಷವಾಗಿ ತಂದೆ ದೇವ ಆಯುಷ್ಯ ಆರೋಗ್ಯ ಬಲ ಕೊಟ್ಟು ನಡೆಸಪ್ಪ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ ತಂದೆ ದೇವ. ಅಪ್ಪ, ನಮ್ಮ ದೇಶಕ್ಕಾಗಿ ನಾಡಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅನ್ನದಾತರು ರೈತರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಹಗಲಿರುಳು ಕಾಯುವ ಯೋಧರು ಸೈನಿಕರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ನಾಯಕರು, ರಾಜಕೀಯ ನಾಯಕರು, ಮಂತ್ರಿಗಳು ಅಪ್ಪ ಮತ್ತು ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಪ್ರತಿಯೊಬ್ಬರೂ ಕೂಡ ಅಪ್ಪ ಜನಪರವಾಗಿ ಜನಹಿತವಾಗಿ ಅವರವರ ಕೆಲಸ ಕಾರ್ಯ ಕರ್ತವ್ಯಗಳನ್ನು ಮಾಡುವಂತೆ ಸಹಾಯ ಮಾಡು ತಂದೆ. ನಮ್ಮ ದೇಶವನ್ನು ಆಶೀರ್ವದಿಸಪ್ಪ, ನಮ್ಮ ನಾಡನ್ನು ಆಶೀರ್ವದಿಸು. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಇದೀಗ ನಿನ್ನ ವಾಕ್ಯ ಕೇಳಿದ ಪ್ರಕಾರ ಆತ್ಮದಲ್ಲಿ ಅಪ್ಪ ದೀನತೆಯಿಂದ ಇರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ಹೌದಪ್ಪ, ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಬಂದಿರುವ ನಾವೆಲ್ಲರೂ ನಿನ್ನ ಮಕ್ಕಳಾಗಿ, ನಿನ್ನ ಸೇವಕರಾಗಿ, ನಿಮ್ಮ ದಾಸರಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸುವವರಾಗಿ, ನಿಮ್ಮ ರಾಜ್ಯವನ್ನು ಕಟ್ಟುವವರಾಗಿ ನಾವಿರುವಾಗ ಅಪ್ಪ, ನಾವೆಲ್ಲರೂ ಕೂಡ ನಿನ್ನ ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗುವಂತೆ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸ್ತಾ ಇದ್ದೇವಪ್ಪ ತಂದೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಾಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಅಂತ್ಯ ಆಶೀರ್ವಾದ ಅಪ್ಪಾಜಿಯವರು ಕೊಡ್ತಾರೆ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಈ ಪ್ರಾಂತ್ಯದ ಜನರೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಅಮ್ಮ. ಪರಲೋಕ ಪ್ರಾರ್ಥನೆ ಹೇಳ್ರಿ.